ಇನ್ನು ದ್ವೇಷ ಭಾಷಣ ವಿಧೇಯಕ ಅಂಗೀಕಾರಕ್ಕೆ ಸರ್ಕಾರ ಹರಸಾಹಸ ಪಡ್ತಾ ಇದೆ. ರಾಜ್ಯಪಾಲರು ವಿಧೇಯಕಕ್ಕೆ ಸಹಿ ಹಾಕಿಲ್ಲ. ಈಗ ರಾಷ್ಟ್ರಪತಿಗಳಿಗೆ ರವಾನೆಯಾಗಿದೆ ಈ ವಿಧೇಯಕದ ಅಗತ್ಯತೆಯ ಕುರಿತಾಗಿ ರಾಷ್ಟ್ರಪತಿಗಳಿಗೆ ವಿವರಣೆಯನ್ನ ನೀಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಅನುಮೋದನೆ ನೀಡದೆ ರಾಷ್ಟ್ರಪತಿಗೆ ವಿಧೇಯಕ ರವಾನೆಯಾಗಿದೆ. 29 ಪ್ರಮುಖ ಕಾರಣಗಳನ್ನು ಮುಂದಿಟ್ಟುಕೊಂಡು ರಾಷ್ಟ್ರಪತಿಗಳಿಗೆ ವಿಧೇಯಕವನ್ನ ರವಾನೆ ಮಾಡಲಾಗಿದೆ. ರಾಜ್ಯಪಾಲ ಗೆಹ್ಲೋಟ್ ಕ್ರಮಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ವಿಧೇಯಕ ಅಂಗೀಕಾರ ಅಗತ್ಯ ಇದೆ ಅನ್ನೋದು ಸರ್ಕಾರದ ವಾದ. ರಾಷ್ಟ್ರಪತಿಗಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ವಿವರಣೆಯನ್ನು ಸಲ್ಲಿಸೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ರಾಜ್ಯಪಾಲರು ವ್ಯಕ್ತಪಡಿಸಿರುವ ಆಕ್ಷೇಪಗಳಿಗೆ ನಿಖರವಾದಂಥ ಕಾರಣ ಇಲ್ಲ, ಅದನ್ನ ಉಲ್ಲೇಖಿಸಿ ವಿವರಣೆಯನ್ನ ನೀಡೋದಕ್ಕೀಗ ಸರ್ಕಾರ ಮುಂದಾಗಿದೆ. 29 ಪ್ರಮುಖ ಕಾರಣಗಳನ್ನು ಮುಂದಿಟ್ಟು ರಾಷ್ಟ್ರಪತಿಗಳಿಗೆ ವಿಧೇಯಕ ಸಲ್ಲಿಸಲಾಗಿದೆ. ರಾಜ್ಯಪಾಲರ ಕ್ರಮಕ್ಕೆ ರಾಜ್ಯ ಸರ್ಕಾರ ಈಗ ಆಕ್ಷೇಪವನ್ನು ವ್ಯಕ್ತಪಡಿಸಿರೋದು. ಹೀಗಾಗಿ ವಿಧೇಯಕದ ಅಗತ್ಯ ಏನಿದೆ ಅದರ ಕುರಿತಾಗಿ ರಾಷ್ಟ್ರಪತಿಗಳಿಗೆ ವಿವರಣೆಯನ್ನ ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ. ಆ ವ್ಯಾಖ್ಯಾನವನ್ನು ವೇಗ ಅಂತ ಅವ್ರು ಯಾಕೆ ಅನಿಸ್ಕೊಂಡಾರ, ಅದು ವೇಗಿಲ್ಲ ಅನ್ನೋದು, ಹಾಗೂ ಅದನ್ನು ಇನ್ನೂ ಹೆಚ್ಚು ಸ್ಪಷ್ಟಪಡಿಸಿಕೊಂಡು ಏನು ರಾಷ್ಟ್ರಪತಿಗಳಿಗೆ ನಾವು ವಿವರಣೆಯನ್ನು ಕೊಡಬೇಕು, ರಾಷ್ಟ್ರಪತಿಗಳು ಅದನ್ನು ಒಪ್ಪೋದಕ್ಕೆ ಏನು ಮಾಡಬೇಕು, ಏನು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಬೇಕು, ಆ ಕೆಲಸ ಸರ್ಕಾರ ಮಾಡ್ತದೆ. Now we are almost finalizing what should be the report that we should send it to Honorable Governor. ಆ ವ್ಯಾಖ್ಯಾನವನ್ನು ವೇಗ ಅಂತ ಅವ್ರು ಯಾಕೆ ಅನಿಸ್ಕೊಂಡಾರ, ಅದು ವೇಗಿಲ್ಲ ಅನ್ನೋದು, ಹಾಗೂ ಅದನ್ನು ಇನ್ನೂ ಹೆಚ್ಚು ಸ್ಪಷ್ಟಪಡಿಸಿಕೊಂಡು ಏನು ರಾಷ್ಟ್ರಪತಿಗಳಿಗೆ ನಾವು ವಿವರಣೆಯನ್ನು ಕೊಡಬೇಕು, ರಾಷ್ಟ್ರಪತಿಗಳು ಅದನ್ನು ಒಪ್ಪೋದಕ್ಕೆ ಏನು ಮಾಡಬೇಕು, ಏನು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಬೇಕು, ಆ ಕೆಲಸ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ರಾಷ್ಟ್ರಪತಿಗಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಸರ್ಕಾರ ಯಾವ ರೀತಿಯಾಗಿರುವಂತ ಪ್ಲಾನ್ ಮಾಡ್ಕೊಂಡಿದೆ ಮಾರುತೇಶ್? ಮಧುಕರ್, ಈಗಾಗಲೇ ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿಗೆ ಪತ್ರವನ್ನ ಬರೆಯಲಾಗಿದೆ ಸರ್ಕಾರ. ಅಂದ್ರೆ ಈ ದ್ವೇಷ ಭಾಷಣ ಬಿಲ್ನ ಅಗತ್ಯತೆಯ ಬಗ್ಗೆ ವಿವರವಾಗಿ ಅದರಲ್ಲಿ ಬರೆಯಲಾಗಿದೆ ಮತ್ತು ದ್ವೇಷ ಭಾಷಣವನ್ನ ಯಾಕೆ ತರ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಆಮೇಲೆ ಏನು ಈ ಕಾಯ್ದೆಯನ್ನ ನಾವು ರಾಜ್ಯದಲ್ಲಿ ತರೋದಕ್ಕೆ ಹೊರಟಂತ ಸಂದರ್ಭದಲ್ಲಿ ಏನೇನು ನಿಯಮಗಳನ್ನ ಅಳವಡಿಸ್ತೀವಿ ಮತ್ತು ಅದರ ಶಿಕ್ಷೆಯ ಪ್ರಮಾಣಗಳೇನು ಎಲ್ಲವನ್ನು ಕೂಡ ಅದರಲ್ಲಿ ಬರೆಯಲಾಗಿದೆ. ಮತ್ತೆ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯಗಳನ್ನು ಕೂಡ ಅದರೊಳಗೆ ಉಲ್ಲೇಖ ಮಾಡಲಾಗಿದೆ. ಇದರ ಅರ್ಥ ಈ ದ್ವೇಷ ಭಾಷಣವನ್ನ ನಾವು ಯಾಕೆ ತರಲಿಕ್ಕೆ ಹೊರಟಿದ್ವಿ ಅನ್ನೋದರ ಬಗ್ಗೆ ಸವಿವರವಾಗಿ ಗೃಹ ಸಚಿವಾಲಯಕ್ಕೆ ತಿಳಿಸುವಂತ ಪ್ರಯತ್ನದ ಭಾಗವಾಗಿ ಆ ಪತ್ರವನ್ನ ಬರೆಯಲಾಗಿದೆ. ಮಸೂದೆಯ ಅಂಶಗಳನ್ನು ಕೂಡ ಕಳಿಸ್ಕೊಡ್ಲಾಗಿದೆ. ಈಗ ಇರುವಂತಹ ಟಾಸ್ಕ್ ಏನಂದ್ರೆ ಇದನ್ನ ಕೇಂದ್ರ ಸರ್ಕಾರ ಒಪ್ಪಿ ಆನಂತರ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಡ್ಬೇಕು. ಯಾಕಂದ್ರೆ ಈಗ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ರವಾನೆ ಮಾಡೋದಕ್ಕೆ ನೇರವಾಗಿ ಬರೋದಿಲ್ಲ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಿಂದ ಅವರು ಕೂಡ ರಾಷ್ಟ್ರಪತಿಗಳಿಗೆ ಕಳಿಸೋಕ್ಕಾಗೋದಿಲ್ಲ. ಕೇಂದ್ರ ಗೃಹ ಸಚಿವಾಲಯಕ್ಕೆ ಕಳಿಸಲಾಗಿದೆ. ಅವರು ಅದನ್ನ ಕ್ಯಾಬಿನೆಟ್ಗೆ ತಂದು ಆನಂತರ ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಳಿಸ್ಬೇಕು. ಹೀಗಾಗಿ ಕೇಂದ್ರ ಸರ್ಕಾರ ಈ ದ್ವೇಷ ಭಾಷಣದ ವಿರುದ್ಧ ಇರುವ ಕಾರಣಕ್ಕಾಗಿ, ಬಿಜೆಪಿ ಕೂಡ ಇಲ್ಲಿ ವಿರೋಧ ವ್ಯಕ್ತಪಡಿಸಿರುವ ಕಾರಣಕ್ಕಾಗಿ ಸರ್ಕಾರ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಿದೆ. ಈಗ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಈಗ ಕೇಂದ್ರ ಸರ್ಕಾರ ಇದನ್ನ ಕ್ಯಾಬಿನೆಟ್ ನಲ್ಲಿ ಇಟ್ಟು ಅನುಮೋದನೆ ತೆಗೆದುಕೊಂಡು ಆನಂತರ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಡ್ಬೇಕಾಗತ್ತೆ. ನಿಜವಾಗ್ಲೂ ಅಷ್ಟೆಲ್ಲ ಬೆಳವಣಿಗೆ ಆಗತ್ತಾ ಅನ್ನುವಂಥದ್ದು ಇದೆ. ಯಾಕಂದ್ರೆ ಬಿಜೆಪಿ ಇದನ್ನ ವಿರೋಧಿಸಿರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ ಬಿಲ್ ಅನ್ನ ಕ್ಯಾಬಿನೆಟ್ಗೆ ತಂದು ಅನುಮೋದನೆಯನ್ನು ಪಡೆದುಕೊಂಡು ಆನಂತರ ರಾಷ್ಟ್ರಪತಿಗೆ ಕಳಿಸ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ಅತಿರೇಕ ಅನ್ಸುತ್ತೆ. ಯಾಕಂದ್ರೆ ಬಿಜೆಪಿ ಮತ್ತು ಸಂಘ ಪರಿವಾರದ ಅನೇಕ ಸಂಘ ಸಂಸ್ಥೆಗಳು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ವು. ಈ ದೇಶ ಭಾಷಣವನ್ನ ಬಿಜೆಪಿಯನ್ನೇ ಗುರಿಯಾಗಿಸ್ಕೊಂಡು ಮತ್ತು ಹಿಂದೂ ಸಂಘಟನೆಯ ನಾಯಕರನ್ನೇ ಗುರಿಯಾಗಿಸ್ಕೊಂಡು ತರಲಾಗಿದೆ ಅನ್ನುವಂತ ದೂರನ್ನು ಕೊಟ್ಟಿದ್ರು. ಹೀಗಾಗಿ ಈಗ ಮತ್ತೆ ಬಿಜೆಪಿ ಸರ್ಕಾರಕ್ಕೆ ಅಂದ್ರೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಈಗ ಸರ್ಕಾರ ಕಳಿಸ್ಕೊಟ್ಟಿದೆ ಆ ಬಿಲ್ ಅನ್ನ. ಹೀಗಾಗಿ ಅವರು ಅದನ್ನ ಅನುಮೋದನೆ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಆಗತ್ತೆ. ಹೀಗಾಗಿ ಇಲ್ಲಿ ಆ ಲೆಕ್ಕಕ್ಕೆ ಹೇಳೋದಾದ್ರೆ ಮಧುಕರ್, ಈ ಬಿಲ್ ನೆನೆಗುದಿಗೆ ಬೀಳೋದಂತೂ ಖಚಿತ. ಅದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮಧುಕರ್. ಓಕೆ, ಧನ್ಯವಾದ ಮಾರುತೇಶ್ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.